ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಶಶಿಕಲಾ ಅವಲಕ್ಕಿ ಚಾನಲ್. ಇವತ್ತಿನ ಅಡುಗೆ ಏನಂದರೆ ನುಗ್ಗೆಕಾಯಿ ಮತ್ತು ಸಿಗಡಿ ಅಂದರೆ ಸೆಟ್ಲಿ ಅಂತ ನಮ್ಮ ನಾಡು ಭಾಷೆಯಲ್ಲಿ ಅದನ್ನು ಹಾಕ್ಕೊಂಡು ಒಂದು ಸುಕ್ಕ ಮಾಡಿದರು. ಅದು ತುಂಬ ರುಚಿ ಇರ್ತದೆ. ಅದನ್ನೀಗ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸಿಗಡಿನೂ ಅಷ್ಟೇ ಸುಲಿದಿಟ್ಕೊಂಡಿರೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳೋಣ. ಹಾಗೆ ಈರುಳ್ಳಿನೂ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಸ್ವಲ್ಪ ಕೈ ಆಡಿಸ್ತಾ ಇರಿ. ಈ ನುಗ್ಗೆಕಾಯಿ ಏನಂದರೆ ನಮ್ಮ ಮಾಮ ಮನೆಯಿಂದ ತಂದಿದ್ದು ನಾಟಿ ನುಗ್ಗೆಕಾಯಿ. ದೊಡ್ಡದೇನಾಗಲ್ಲ, ಇದು ಸಣ್ಣ ಸಣ್ಣನೇ, ಆದರೆ ತುಂಬ ರುಚಿ ಇರ್ತದೆ ಇದು. ಇದಕ್ಕೆ ಸಿಗಡಿ ಹಾಕಿದರೆ ಟೇಸ್ಟ್. ಮತ್ತು ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಕಡೆ ಈರುಳ್ಳಿ ಫ್ಲೇವರು, ಇನ್ನೊಂದು ಕಡೆ ಕರಿಬೇವು ಫ್ಲೇವರು ಘಮ ಘಮ ಅಂತ ಇದೆ. ಈಗ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನಾಟಿ ನುಗ್ಗೆಕಾಯಿ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಬೇಕು. ಇದು ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಈಗ ಸಿಗಡಿ ತೊಗೊಂಡೆ, ಸಿಗಡಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸಿಗಡಿ ಹಾಕಿ ನುಗ್ಗೆಕಾಯಿ ಮಾಡಿದ್ರೆ ತುಂಬ ರುಚಿಯಾದ ಊಟ ಕರಾವಳಿದು. ಅದು ಕುಚ್ಚಕ್ಕಿ ಗಂಜಿ ಇತ್ತಂದರೆ ಕೇಳಬೇಕಾ, ತುಂಬ ಟೇಸ್ಟಿ. ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಹೀಗೆ ಬೆಂತಿದ್ದು ಸೆಟ್ಲಿನೂ ಬೆಂತು, ನುಗ್ಗೆಕಾಯಿ ಬೆಂತು. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡೋಣ. ಅರಿಶಿನ ಹಾಕಿದೆ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ತೆಂಗಿನಕಾಯಿ ಅಷ್ಟೇ ತುರಿದಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ಅದು ರೆಡಿ ಆಯಿತು. ಒಂದು 5 ನಿಮಿಷ ಮುಚ್ಚಿ ಬೇಯಿಸೋಣ. ಆಗಿದೆ ಇದೀಗ. ಇದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಮಾಡಿ, ಟೇಸ್ಟಾಗಿರುತ್ತೆ ನಮ್ಮ ಕರಾವಳಿ ಊಟ. ಹಾಗೆ ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಧನ್ಯವಾದಗಳು.